ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಇವತ್ತು ಟಿಫನ್ಗೆ ನಾನು ಸಬ್ಬಸಿಗೆ ಸೊಪ್ಪಿನ ರವೆ ಇಡ್ಲಿ ಮಾಡ್ಕೊಂಡಿದ್ದೆ. 4 ಹಸಿಮೆಣ್ಸಿನ್ಕಾಯಿ, ಅರ್ಧ ಕಟ್ಟಷ್ಟು ಸೊಪ್ಪು, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬಿದ್ದೀನಿ. ಮತ್ತು ನಾನಿಲ್ಲಿ ಅರ್ಧ ಕೆಜಿಯಷ್ಟು ರವೆ ತೊಗೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ರುಬ್ಬಿರುವಂಥ ಸೊಪ್ಪು, ನೀರು ಎರಡೂ ಸೇರಿಸಿ 1/4 ಲೀಟ್ರಷ್ಟು ಮನೇಲೇ ಮಾಡಿದಂಥ ಗಟ್ಟಿ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಅಂಗಡಿ ಮೊಸರು ಇದ್ರೂ ಕೂಡ ನಡೆಯುತ್ತೆ. ಸ್ವಲ್ಪ ನೀರು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ನೀರು ಜಾಸ್ತಿ ಇದ್ದರೆ ಗಟ್ಟಿ ಅಂದರೆ ದಪ್ಪ ರವೆ ಅಲ್ವಾ, ಅಂದರೆ ಅದು ಗಟ್ಟಿ ಇರುತ್ತೆ. ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಮತ್ತು ಇನ್ನು ಅದು ನೆನೆಯುವಷ್ಟೊತ್ತಿಗೆ ನಾನು ಇಲ್ಲಿ ಚಟ್ನಿ ರೆಡಿ ಮಾಡ್ಕೊತೀನಿ. ಕಡಲೆ, ಕೊಬ್ಬರಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಯಿತು. ಒಗ್ಗರಣೆ ಕೂಡ ಹಾಕ್ಕೊಂಡೆ. ಇನ್ನು ಇದು ಏನು ಇದರದ್ದು ಮುಗಿದೋಯ್ತು. ಒಂದು 5 ನಿಮಿಷ ನಾನು ಇದನ್ನು ಒಂದು 5-10 ನಿಮಿಷ ನೆನೆಸ್ಕೊಂಡಿದ್ದೀನಿ. ಇದು ನೋಡಿ, ಮೇಲೆ ನೀರು ಕಾಣಿಸ್ಕೊತಿದೆ ಅಲ್ಲ, ಈ ಥರ ಕಾಣಿಸ್ಕೋಬೇಕು. ಮತ್ತು ಇದು ಸ್ಪೂನಲ್ಲಿ ಕಲಾಯಿಸೋದಷ್ಟೇ ಅಲ್ಲ, ನಾನು ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿದ್ದೆ ಇದನ್ನು. ಅಂದರೆ ದೋಸೆ ಕಟ್ಟಾಗಬಾರ್ದು ಅಂತ ಹೇಳಿ ಕೈಯಲ್ಲಿ ನಾವು ಚೆನ್ನಾಗಿ ಕಿವುಚಬೇಕಾಗುತ್ತೆ. ಸಾಫ್ಟ್ ಆಗಿದೆ, ಈಗ ನೆಂದಿದೆ ಚೆನ್ನಾಗಿ. ಕೈಯಲ್ಲಿ ನಾನು ಚೆನ್ನಾಗಿ ಇದನ್ನು ನಾನು ಕಲಾಯಿಸ್ಕೊಂಡಿದ್ದೆ. ಸ್ಪೂನಲ್ಲಿ 2 ಸ್ಪೂನ್ ಎತ್ತಾಕಿದರೆ ಸಾಕು, ಶೆಡ್ ದೋಸೆ ಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮತ್ತು ಇವತ್ತು ದೋಸೆ ಒಳ್ಳೆ ಘಮ ಇತ್ತು. ಅಂದರೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡು ಮಾಡಿರೋದ್ರಿಂದ ಒಳ್ಳೆ ಘಮ ಘಮ ಅಂತಿತ್ತು ದೋಸೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿದಿಕ್ಕೊಂಡಿದ್ದೆ. ಸುಮ್ಮನೆ ಡಿಸೈನ್ಗೆ ಹಿಂಗೆ ಹಾಕ್ಕೊಂಡಿದ್ದೀನಿ, ಬೇಕಾದರೆ ಹಾಕ್ಕೋಬೋದು. 1-2 ನಿಮಿಷ ಆಬೇಲೆ ಬೆಂದರೆ ಸಾಕು, ಸ್ಲೋ ಆಗಿಟ್ಟು ಗ್ಯಾಸು. ರೆಡಿಯಾಗಿದೆ. ಇದು ಪಲ್ಟಾಯಿಸ್ಬೇಕು ನಿಧಾನವಾಗಿ ನೋಡಿಕೊಂಡು. ನಾವು ಕೈಯಲ್ಲಿ ಚೆನ್ನಾಗಿ ರವೆನ ಕಲಾಯಿಸೋದ್ರಿಂದ ಕಟ್ಟಾಗಲ್ಲ. ಅದು ಎಲ್ಲಾದ್ರೂ ರವೆ ಸ್ವಲ್ಪ ಚೆನ್ನಾಗಿ ನೆಂದಿಲ್ಲ ಅಂದರೆ ಬಿರಿ ಬೀಳೋ ಚಾನ್ಸಸ್ ಇರುತ್ತೆ. ಮತ್ತು ಇದೇ ಥರನೇ ಎಲ್ಲ ದೋಸೆನೂ ನಾನು ಇದೇ ಥರನೇ ಮಾಡ್ಕೊತೀನಿ. ಹೀಗೇ ನನಗೆ ಸ್ವಲ್ಪ ದಪ್ಪ ಬೇಕು ಅನಿಸ್ತು, ಹಾಗಾಗಿ ನಾನು 2 ಸ್ಪೂನ್ ಇಟ್ಟು ಹಾಕ್ಕೊಂಡಿದ್ದೀನಿ. ತೆಳು ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು, ತೆಳ್ಳಗಾಗುತ್ತೆ. ನೋಡಿ, ಈ ಥರ ಸಖತ್ತಾಗಿತ್ತು ಟೇಸ್ಟು. ಮತ್ತು ನಮ್ಮ ಮನೇಲಿ ಹಿರಿಯವರು ಏನು ಹೇಳ್ತಿದ್ರು ಅಂದರೆ, ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು, ಸ್ಕಿನ್ ಎಲ್ಲ ಸುಕ್ಕಾಗಲ್ಲ ಬೇಗ, ಒಳ್ಳೆಯದು. ಅದನ್ನು ಅವಾಗವಾಗ ಮಾಡಿಕೊಂಡು ಪಲ್ಯನೋ ಉಪ್ಸಾರೋ ಈ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇರಬೇಕು. ಸಬ್ಬಸಿಗೆ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳೋರು. ನನಗೂ ತುಂಬಾ ಇಷ್ಟ ಸಬ್ಬಸಿಗೆ ಸೊಪ್ಪು. ಮನೇಲಿ ಸ್ವಲ್ಪ ರೋಸ್ಟ್ ಇಷ್ಟಪಡ್ತಾರೆ, ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಇಲ್ಲಿ ಇಡ್ಲಿ ಪಾತ್ರೆ ನೀರು ಕಾಯಕ್ಕಿಟ್ಟಿದ್ದೆ. 1 ಪ್ಲೇಟಷ್ಟು ಇಡ್ಲಿ ಕೂಡ ಮಾಡ್ಕೊತೀನಿ ಅದೇ ಹಿಟ್ಟಲ್ಲಿ. ಒಂದು 15 ನಿಮಿಷ ಬೆಂದರೆ ಸಾಕು. ಇದು ಕೂಡ ರೆಡಿ ಆಯಿತು. ಬೇಕಾದರೆ ನೀವು ಇನ್ನೂ ಸಾಫ್ಟ್ ಬೇಕಂದರೆ ನೀವು ಸ್ವಲ್ಪ ಸೋಡಾ ಕೂಡ ಹಾಕ್ಕೋಬೋದು. ನೋಡಿ, ರೆಡಿ ಆಯಿತು. ಈ ಚಟ್ನಿಗೆ ಈ ಥರ ಒಂದು ಇಡ್ಲಿ ದೋಸೆ ಸಖತ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ಸ್ಕೂಲ್ಗೆ ಮತ್ತು ಕೆಲಸಕ್ಕೆ ಹೋಗುವಾಗ ಟಿಫನ್ ಕಟ್ಟೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಬೇಗನೆ ಆಗುವಂಥದ್ದು. ಸೊಪ್ಪು ಮನೇಲಿ